ಒತ್ತಟ್ಲ తీసుకోపర ಪಿಂಡಿ ಒತ್ತಿಸ್ಕೊಂಡ ಬಹಳ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಮ ಶ್ರೀನಿವಾಸ್ ಅವರು ಈಗಾಗಲೇ ನಿಮಗೆ ಹೇಳಿದ್ದಾರೆ. ಯಾವ ಉದ್ದೇಶ ತರಬೇತಿ, ಯಾವ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ತರಬೇತಿ ಯಾಕೆಂದರೆ ಶುರುವಾಗೋದು ಈಗ 12 ಗಂಟೆಗೆ 12 ಕಾಲಿಗೆ ಶುರುವಾಯಿತು. ಅದರಿಂದ ಎಲ್ಲ ರಾಷ್ಟ್ರಪಲ್ಲಿ ಗ್ರಾಮದ ಸಮಸ್ಯೆ ಅಲ್ಲ, ಗುಡಿಬಂಡೆ ತಾಲೂಕಿನ ಸಮಸ್ಯೆ ಅಲ್ಲ, ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ರೇಷ್ಮೆ ಬೆಳಿತೀವಿ ಅಲ್ಲೆಲ್ಲ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಅಂದರೆ ಹಿಪ್ಪು ನೇರಳೆಗೆ ತಗಲ್ತಕ್ಕಂಥ ಕೀಟಗಳು, ಹಿಪ್ಪು ನೇರಳೆಗೆ ಬರ್ತಕ್ಕಂಥ ಕೀಟ ಅಥವಾ ರೋಗಗಳು. ಅದು ಬಹಳ ದೊಡ್ಡದಾದಂಥ ಸಮಸ್ಯೆ. ಹುಳು ಸಾಕಣೆಯನ್ನು ಹೇಗೂ ಮಾಡ್ತೀವಿ ರೇಷ್ಮೆ ಬೆಳೆಗಾರರು, ಯಾವುದೋ ವಿಧಾನದಲ್ಲಿ ಚೆನ್ನಾಗಿ ಇಳುವರಿಯನ್ನು ಪಡೆಯೋದಕ್ಕೆ ಸೀಬಿನೋ ಬೈವೋಲ್ಟೈನೋ ಯಾವುದೋ ಒಂದು ಮಾಡ್ತಾ ಇದ್ವಿ. ಆದರೆ ಭಾಳ ಮುಖ್ಯವಾಗಿ ಏನು ಸೊಪ್ಪು ಬೇಕು ಅದನ್ನು ಬೆಳೆಯೋದಕ್ಕೆ ಆಗ್ತಾ ಇಲ್ಲ. 100 ಮೊಟ್ಟೆ ತೊಗೊಳ್ಳೋಂಥವ್ರು 50 ಮೊಟ್ಟೆ ತೊಗೊಳ್ಳೋಂಥವ್ರು 25 ಮೊಟ್ಟೆಗೆ ಬಂದುಬಿಟ್ಟಿದ್ದಾರೆ. ಕೆಲವರಂತೂ ಈ ಬೇಡಪ್ಪ ಇದು ಸವಾಸನೆ ಬೇಡ, ಇಷ್ಟೊಂದು ಈ ಒಪ್ಪದ ಎಣ್ಣೆಗೆ ತಗಲ್ತಕ್ಕಂತಹ ನುಸಿ ಮತ್ತೆ ತ್ರಿಪ್ಸು, ಕುಡಿ ಹುಳು, ಇದು ಗಂಟ್ರೋಗ, ಅದು ಕೂಡ ಒಂದು ಇಟ್ಕೋಬಹುದು. ಇದು ಬಹಳ ಮುಖ್ಯವಾಗಿ ನಮ್ಮ ಹಿಪ್ಪು ನೇರಳೆಯ ಇಳುವರಿ ಮತ್ತೆ ಹಿಪ್ಪು ನೇರಳೆ ಸೊಪ್ಪಿನ ಗುಣಮಟ್ಟ ಕಮ್ಮಿ ಆಗಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ. ಈ 3 ಅಥವಾ 4 ಸಮಸ್ಯೆ ಏನಿದೆ, ಈ 4 ಸಮಸ್ಯೆಗಳಿಗೆ ಏನ್ ಮಾಡ್ತಾ ಇದ್ದೀರಿ ನೀವೀಗ? ನಿಮ್ಮಿಂದನೇ ಕೆಲವು ತಿಳ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಿ, ಯಾವ ಔಷಧಿ ಹೊಡಿತಾ ಇದ್ದೀರಿ? ಈಗ ನುಸಿ, ನೀವೇನಂತೀರಿ ಅದಕ್ಕೆ? ನುಸಿಗೆ ಚಾಟಿ ರೋಗ ಅಂತಾರೆ ನಮ್ಮ ಕಡೆ ಎಲ್ಲ, ರಾಮನಗರ ಕಡೆ ಎಲ್ಲ ಚಾಟಿ ಎಲ್ಲ ಒಳಗಡೆ ಹಿಂಗೆ ಮುದುರ್ಕೊಳುತ್ತೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಸೊಪ್ಪು ಪೂರ್ತಿ ಸಣ್ಣದಾಗಿ ಬಿಡುತ್ತೆ. ಕೆಲವು ಸರಿ ಹಣ್ಣಾಗಿ ಉದುರೋಗೋದು ಇದೆ. ಮೇಲ್ಗಡೆ ಸೊಪ್ಪು, ಕೆಳಗಡೆ ಸೊಪ್ಪು ಹಾಗೆ ಇರುತ್ತೆ, ಮೇಲ್ಗಡೆ ಸೊಪ್ಪೆ ಉದುರೋಗುವಂತ ಪರಿಸ್ಥಿತಿ ಬರುತ್ತೆ. ಅದು ತ್ರಿಪ್ಸ್. ಅದೇನಾಗುತ್ತೆ, ಒಂದು ಕುಡಿಲಿ ಇಲ್ಲ ಒಂದು ಕುಡಿಲಿ ಇದೆ ಅಂತ ಆಗಲ್ಲ, ಇಡೀ ತೋಟದಲ್ಲಿ ಅದೇ ರೀತಿಯಾದ ಇಡೀ ತೋಟ. ಅದು ಮೈಟ್ಸ್ ಅಂತ ಹೇಳ್ತೀವಿ, ನುಸಿ ಅಂತ ಹೇಳ್ತೀವಿ. ಹಾಗಾದ್ರೆ ತ್ರಿಪ್ಸ್ ಯಾವುದು? ಮೈಟ್ಸ್ ಕಣ್ಣಿಗೆ ಕಾಣೋಲ್ಲ. ಈಗ ಒಂದು ಕೆಲಸ ಮಾಡ್ಬೇಕೇನು ಅಂದ್ರೆ, ರೈತರು ಒಂದು ಬಿಳಿ ಪೇಪರ್ ತಗೊಂಡು ಒಂದು ರೆಂಬೆಯನ್ನು ತಗೊಂಡು ಸುಮ್ಮನೆ ಹಿಂಗೆ ಒದರ್ಬೇಕು. ಅದ್ರ ಮೇಲೆ ಏನಾದ್ರೂ ಹುಳ ಉದುರ್ತಾ ಇದ್ರೆ, ಸಣ್ಣ ಸಣ್ಣ ಅಂತ ಹುಳ ಉದುರ್ತಾ ಇದ್ರೆ ಅದು ನುಸಿ ಅಲ್ಲ. ಅದೇನು ಅಂತಂದ್ರೆ ಅದು ತ್ರಿಪ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಜಿಗಿ ಹುಳು ಅಥವಾ ಹೇನು ಅಂತ ಹೇಳ್ತೀವಿ. ಅದೇನಾಗುತ್ತೆ, ಪೇಪರ್ ಆಗಿದ ತಕ್ಷಣ ಪೇಪರಲ್ಲಿ ಇರೋದೇ ಇಲ್ಲ, ಜಿಗಿತಾ ಇರ್ತದೆ. ಆಯ್ತಾ? ಆದ್ರಿಂದ ಅವೆರಡೂ ಬೇರೆ ಬೇರೆಯಾದಂಥ ಕೀಟಗಳು. ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ತೇನೆ. ಯಾವ್ಯಾವುದೋ ಔಷಧಿಗಳನ್ನ ತಂದು ಹೊಡೆದ್ರೆ ಏನಾಗುತ್ತೆ, ವ್ಯರ್ಥ ಆಗುತ್ತೆ, ಇಲ್ಲ ನಮ್ಮ ರೇಷ್ಮೆ ಹುಳುಗೆ ತೊಂದರೆ ಆಗುತ್ತೆ. ಅದರಿಂದ ಇವೆರಡನ್ನ ಸ್ಪಷ್ಟವಾಗಿ, ಟ್ರಿಪ್ಸ್ ಅಂದ್ರೆ ಏನು, ಮೈಟ್ಸ್ ಅಂದ್ರೆ ಏನು, ಅದು ನುಸಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾವುದೇ ನೋಡೋತ್ತಿಗೆ ಏನ್ ಮಾಡಿ ಅಂದ್ರೆ ಒಂದು ಕುಡಿ ಕಿತ್ಕೊಳ್ಳಿ, ಏನು ಏಟಾದಂತ ನಿಮ್ಗೇನು ಚಿಹ್ನೆ ಕಂಡಂತ ರೆಂಬೆಗಳನ್ನು ಕಿತ್ಕೊಳ್ಳಿ, ಹಿಂಗೆ ಹೋದ್ರಿ ಮೊದಲದಾಗ ಗೊತ್ತಾಗುತ್ತೆ. ಎಲ್ಲ ಉದುರಿದ್ರೆ ಸಣ್ಣ ಅದೇನು ಅಂತಂದ್ರೆ ನುಸಿ ಏನಾಗುತ್ತೆ ಅಂದ್ರೆ ಎಲೆ ಹಿಂದ್ಗಡೆ ಸಂಪೂರ್ಣವಾಗಿ ಹೆಚ್ಚಿ ರಸ ಹಿಡ್ತಾ ಇರುತ್ತೆ. ನೀವು ಅದರದ್ರಲ್ಲ ಏನ್ ಮಾಡಿದ್ರು ಕಣ್ಣಿಗೆ ಕಾಣುವಂತ ಹುಳುಗಳು ಉದುರೋದಿಲ್ಲ. ನುಸಿ ಕಣ್ಣಿಗೆ ಕಾಣೋಲ್ಲ, ನಮಗೆ ಅದರ ಚಿಹ್ನೆಗಳು ಮಾತ್ರ ಕಣ್ಣಿಗೆ ಕಾಣುತ್ತೆ. ಅದು ತೊಂದರೆ ಮಾಡಿರೋದು ಮಾತ್ರ ಕಾಣುತ್ತೆ, ಆದ್ರೆ ನುಸಿ ಕಾಣಲ್ಲ ನಮಗೆ. ಆದ್ರೆ ತ್ರಿಪ್ಸ್ ಕಾಣುತ್ತೆ, ಅದರ ಚಿಹ್ನೆಗಳನ್ನು ಕೂಡ ನೀವು ನೋಡಬಹುದು. ನುಸಿ ಯಾವುದು ತ್ರಿಪ್ಸ್ ಯಾವಾಗ್ಲೂ ಕಡ್ಡಿ ಕಟಾವಾಗಿ 8 ರಿಂದ 10 ದಿನದೊಳಗಡೆ ಶುರುವಾಗ್ಬಿಡ್ತದೆ, ಬೇಗ ಶುರುವಾಗುತ್ತೆ ತ್ರಿಪ್ಸ್. ಕಡ್ಡಿ ಕಟಾವಾಗ 10 ದಿನದ ಕೂಡ ಎಲ್ಲ ಮಾಡಿದೆ. ವಿಜ್ಞಾನಿಗಳು ಏನ್ ಶಿಫಾರಸು ಮಾಡಿದ್ದಾರೆ, ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಮತ್ತೆ ಅದು ಯಾವ ರೀತಿ ನಿಯಂತ್ರಣವನ್ನ ಒಂದು ಕ್ರಮ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ಬೇರೆ ಬೇರೆ ರೀತಿಯಾದಂತ ಇದು ಏನು ಅಂತಂದ್ರೆ ಪ್ರಾಕ್ಟೀಸ್ಗಳು ರೈತರಲ್ಲಿ ಇರುತ್ತೆ. ಎಲ್ಲಿಂದನೋ ಕೇಳೋದು, ಯಾವ ಔಷಧಿಯನ್ನು ಹೊಡಿಬೇಕು, ಯಾವ ರೀತಿ ಕೆಲಸಗಳನ್ನ ಮಾಡಿದ್ರೆ ನಿಮಗೆ ನುಸಿಯನ್ನ ಸಂಪೂರ್ಣವಾಗಿ ಅಥವಾ ಒಂದು 90-95 ಭಾಗ ನಿಯಂತ್ರಣಕ್ಕೆ ತರಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀವಿ. ಆಯ್ತಾ? ಈಗ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ,
ಸೊ ಈಗ ಕುಡಿ ಹುಳುಗೆ ಆಗ್ಲೇ ಬಿಟ್ಟಿದ್ದೀರಿ ಅಂತಂದ್ರೆ ಯಾವ್ದು ನೋವಾನ್ ಹೊಡಿಯೋದನ್ನ ಬಿಟ್ಟಿದೀವಿ, ನಾವೇನು ಮಾಡ್ತಾ ಇಲ್ಲ ಅಂತಂದ್ರೆ ನುವಾನ್ ಒಳ್ಳೆ ಸಿಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಒಳ್ಳೆ ನುವಾನ್ ಸಿಗ್ತಾ ಇಲ್ಲ ಇವಾಗ. ನೋವಾನ್ ಸಿಗ್ತಾ ಇಲ್ಲ, ಬ್ಯಾನ್ ಆಗಿದೆ. ಅದು ಬಿಟ್ಟಿದ್ದೀನಿ ಅನ್ನೋದು ತುಂಬಾ ಒಳ್ಳೆ. ಅಲ್ಲ ಬಿಟ್ಟಿದ್ದಾರೆ, ಬೇರೆ ಇದೆ. ಬೇರೆ ಏನಾದ್ರು ಹೊಡಿತಿದ್ದೀರಾ ಅಂತ ಆದ್ರೆ ಅದು ಯೂಸ್ ಆಗ್ತಾ ಇಲ್ಲ. ರೇಷ್ಮೆ ಹುಳ ಎಫೆಕ್ಟ್ ಆಗ್ತಾ ಇದೆ. ಈಗ ಕೊಡ್ತಾ ಇರೋಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಮಾಡಿಲ್ಲ, ಮಾಡ್ತಾ ಇದ್ದೀವಿ. ಒಂದು ಸಾರಿ ಮಾಡಿ ಬಿಟ್ಬಿಟ್ಟಿದ್ವಿ. ಯಾಕಂದ್ರೆ ಏಟ್ ತಿಂದಿವಲ್ಲ, ಸಂತೋಷ ಸಂತೋಷ. ಈಗ ಗೊಬ್ಬರ ನೀವು ಹಾಕೋ ಗೊಬ್ಬರ ಮೇನ್ ನನ್ನ ಪ್ರಿನ್ಸಿಪಲ್ ಏನಂದ್ರೆ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಳ್ಳಿಗಳ ಕಡೆ ಕೊರೋನಾ ಸುಳಿಲೇ ಇಲ್ಲ ಅಲ್ವಾ 2020ರಲ್ಲಿ. ಯಾಕಂದ್ರೆ ಆರೋಗ್ಯ ಎಲ್ಲಿ ಚೆನ್ನಾಗಿತ್ತು ಅಲ್ಲಿ ಕೊರೋನಾ ಬರಲಿಲ್ಲ. ಅದೇ ತರ ಪ್ರಾಣಿಗಳೇ ಆಗ್ಲಿ, ಪಕ್ಷಿಗಳೇ ಆಗ್ಲಿ, ಗಿಡಗಳೇ ಆಗ್ಲಿ ಆರೋಗ್ಯ ಚೆನ್ನಾಗಿದ್ರೆ ಅವಕ್ಕೂ ರೋಗ ಬರಲ್ಲ ಅನ್ನೋದು ನಾನು ಗಟ್ಟಿಯಾಗಿ ನಂಬಿದ್ದೀನಿ. ಯಾಕಂದ್ರೆ ನಮ್ಮ ತರ ಯೋಗ ಮಾಡೋಕ್ಕಾಗಲ್ಲ ಗಿಡಗಳು ಅಲ್ವಾ. ನಮ್ಗೇನೋ ನನ್ನ ಕನಸೇನಿತ್ತಂದ್ರೆ ಒಂದು ಗಿಡ ಅಂದ್ರೆ ಅದರಲ್ಲಿ ಏನೇನು ಸಮಸ್ಯೆ ಬರುತ್ತೆ, ರೋಗ ಏನು ಬರುತ್ತೆ, ವೈರಸ್ ಏನು ಬರುತ್ತೆ, ಫಂಗಸ್ ಏನು ಬರುತ್ತೆ, ಕೀಟಗಳೇನು ಬರುತ್ತೆ. ಆಮೇಲೆ ಎಲ್ಲ ಗಿಡಕ್ಕೂ ಕಾಮನ್ ಆಗಿ ಬರೋದೇನು, ನೀರಿಲ್ಲದೆ ಇರೋದು, ಚಳಿಗಾಲ, ನೆರಳು. ಸೊ ಇದೆಲ್ಲದಕ್ಕೂ ಸೇರಿ ಒಂದೇನಾದ್ರೂ ಪ್ರಾಡಕ್ಟ್ ಮಾಡಿದ್ರೆ ರೈತರು ಯಾವುದೇ ಒಂದು ಕೆಮಿಕಲ್ ಹೊಡಿಯೋಕ್ಕಾಗತ್ತೆ. ಮೈಟ್ ಸ್ಟ್ರಿಪ್ಸ್ ಬಂದ್ರೂ ನಿಮಗೆ ವಾಸಿ ಆಗುತ್ತೆ. ಕೆಲವು ಸಲ ಸ್ಟ್ರಿಪ್ಸ್ ಬಂದು ಚಿಕ್ಕದಾಗಿರುತ್ತೆ ಎಲೆಗಳು, ಮೈಟ್ಸ್ ಬಂದು ಕಡ್ಡಿ ತರ ನಿಂತಿರುತ್ತೆ. ಬಂದ್ಮೇಲೆ ಇದಕ್ಕೆ ಏನಂತೀವಿ, ಕ್ಯೂರೇಟಿವ್ ಎಫೆಕ್ಟ್, ಪ್ರಿವೆಂಟಿವ್ ಎಫೆಕ್ಟ್ ಎರಡೂ ಇದೆ. ಆಮೇಲೆ ನೀವು ಮೇಲಿನ ಭಾಗ ಸರ್ ಹೇಳಿದ್ರು ಆಯಿಲ್ ಎಲ್ಲ ಏನಾಗುತ್ತೆ, ಕಾಂಟ್ಯಾಕ್ಟ್ ಇನ್ಫೆಕ್ಷನ್, ನೀನ್ ಆಯಿಲು, ಹೊಂಗೆ ಆಯಿಲು ಇದಾದ್ರೆ ಗಿಡದ ಒಳಗಡೆ ಎಂಟ್ರಾಗಿ ಕೆಲಸ ಮಾಡುತ್ತೆ. ನೀವು ಎಲೆಯ ಮೇಲ್ಭಾಗಕ್ಕೆ ಒಂದು ಕೋಟಿಂಗ್ ಬರೋಣ ಹೊಡೆದ್ಬಿಟ್ರೆ ಅದು ಗಿಡದೊಳಗೆ ಎಂಟ್ರಾಗಿ ಕೆಲಸ ಮಾಡುತ್ತೆ. ಸರಿನಾ? ಆಮೇಲೆ 3 ಸ್ಪ್ರೇ ಕೊಡ್ಲೇಬೇಕು. 10ರಿಂದ 12, 20ರಿಂದ 32, 20ರಿಂದ 22, 30ರಿಂದ 32 ದಿನಕ್ಕೆ. ಆಮೇಲೆ 10 ದಿನ 3ನೇ ಸ್ಪ್ರೇ ಆಗಿ 10 ದಿನ ಬಿಟ್ಟರೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ, ಶೈನಿಂಗ್ ಬರುತ್ತೆ, ಎಲೆ ಅಗಲ ಇರುತ್ತೆ. ಆಮೇಲೆ ಮಾಮೂಲಿಗಿನ 10% ಇಳುವರಿ ಜಾಸ್ತಿ ಬರುತ್ತೆ. ಅದೇ 10ರಿಂದ 12. ಬೇಸಿಗೆ ಕಾಲದಲ್ಲಿ ಬೇಗ ಬೆಳವಣಿಗೆ ಆಗುತ್ತೆ, ಅವಾಗ 10 ದಿನಕ್ಕೆ ಮಾಡಿ. ಚಳಿಗಾಲದಲ್ಲಿ ಸ್ವಲ್ಪ ಸ್ಲೋ ಆಗಿರುತ್ತೆ, ಅವಾಗ 12 ದಿನಕ್ಕೆ ಮಾಡಿ. 4ರಿಂದ 6 ಎಲೆ ಬಂದಿರಬೇಕು. ಆಮೇಲೆ ಇದ್ರ ಇನ್ನೊಂದು ವಿಶೇಷ ಗುಣ ಏನು ಅಂದ್ರೆ, ಮಾವಿನಲ್ಲಿ ಒಂದು ಫುಲ್ ಮರಗಳು ಬೆಳೆದಿದ್ರು. ಆ ಮರದ ಕೆಳಗೆ ನೆರಳು ಬಂದು ಬೆಳೀತಾ ಇರ್ಲಿಲ್ಲ. ನಾನಂದ್ರೆ ನಮ್ದು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ರೈತ ಬಾಂಧವರಿಗೆ ಈ ಒಂದು ರೇಷ್ಮೆ ಕೃಷಿಯ ನೂತನ ತಾಂತ್ರಿಕತೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇದೇ ಒಂದು ಗ್ರಾಮದಲ್ಲಿ ಇಟ್ಕೋಬೇಕು ಅಂತ ನಿರ್ಧಾರವನ್ನು ಮಾಡಿ ಇವತ್ತು ನಿಮ್ಮ ಹಳ್ಳಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಇದರ ಉದ್ದೇಶ ಇಷ್ಟೇನೆ. ಈಗಾಗಲೇ ಚಳಿಗಾಲ ಆರಂಭ ಆಗ್ತಾ ಇದೆ, ಮುಂದೆ ಬೇಸಿಗೆ ಕಾಲ ಬರ್ತಾ ಇದೆ. ಸೊ ಹವಾಮಾನಕ್ಕೆ ತಕ್ಕಂತೆ ನಮ್ಮ ರೇಷ್ಮೆ ಬೆಳೆಗಾರರು ಯಾವೆಲ್ಲ ತಾಂತ್ರಿಕತೆಗಳನ್ನು ಇಪ್ಪನೇರಳೆ ತೋಟದಿಂದ ಹಿಡಿದು ರೇಷ್ಮೆ ಗೂಡನ್ನು ಬೆಳೆಯೋ ತನಕ ಯಾವ್ಯಾವ ತಾಂತ್ರಿಕತೆಗಳನ್ನು ಅಳವಡಿಸ್ಕೋಬೇಕು ಅನ್ನೋ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ನಾವು ಈ ಒಂದು ಕ್ಷೇತ್ರದಲ್ಲಿ ಅಪಾರವಾದ ಅನುಭವವನ್ನು ಪಡ್ಕೊಂಡಿರುವ ನಮ್ಮ ಹಿರಿಯ ಅಧಿಕಾರಿಗಳಾದಂತಹ ಕುಮಾರ್ ಸುಬ್ರಹ್ಮಣ್ಯ, ಮುಖ್ಯವಾಗಿ ತಿತಿಲಿ ಬೆಳೆಗೆ ಬೇಕಾಗ್ತಕ್ಕಂಥದ್ದು ಒಂದು 5 ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಒಂದು ಇಪ್ಪನೇರಳೆ ಸೊಪ್ಪಿನ ಗುಣಮಟ್ಟ ಆಗಿರ್ಬೋದು, ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಆಗಿರ್ಬೋದು, ಅಂದರೆ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ, ಆಮೇಲೆ ಹುಳು ಸಾಕಾಣಿಕೆ ಮನೆ,